ಎಲ್ರಿಗೂ ನಮಸ್ಕಾರ. ನಾನ್ ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಗುರು ಪೂರ್ಣಿಮೆಯ ಮಹತ್ವ. ಗುರುವಿನ ಪದದ ಅರ್ಥ ಏನು? ಗುರು ಅಂದ್ರೆ ಯಾರು? ಗುರು ನಮ್ಮ ಬದುಕಿನಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸ್ತಾರೆ? ಅವರ ಮಹತ್ವ ಅನ್ನೋದು ಹೇಗಿರುತ್ತೆ? ಗುರುವಿನಿಂದ ಆಗುವಂತಹ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಯಾವ್ಯಾವು? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಇವತ್ತು ನಾವಿಲ್ಲಿ ಉತ್ತರವನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ನಾವು ಗುರು ಪದದ ಅರ್ಥವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಗು ಅನ್ನುವ ಪದದ ಅರ್ಥ ನಮ್ಮಲ್ಲಿರುವ ಅಂಧಕಾರ. ಈ ಅಂಧಕಾರವನ್ನ ಸೂಚಿಸ್ತದೆ ಗು ಅನ್ನುವ ಪದ. ರು ಅನ್ನುವ ಪದ ಆ ಅಂಧಕಾರವನ್ನ ತೊಳೆದು ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಶಕ್ತಿ ಈ ರೂಪದಕ್ಕೆ ಇರ್ತದೆ. ಹಾಗಿದ್ರೆ ನಮ್ಮಲ್ಲಿರುವ ಅಂಧಕಾರವನ್ನೆಲ್ಲ ತೊಳೆದು ನಮ್ಮನ್ನ ಬೆಳಕಿನೆಡೆಗೆ ಕರೆದೊಯ್ಯುವಂತಹ ವ್ಯಕ್ತಿಯೇ ಗುರು. ಪ್ರತಿಯೊಬ್ಬರ ಬಾಳಿಗೂ ಅತ್ಯವಶ್ಯಕವಾಗಿರುವಂತಹ ಈ ಗುರು, ಅವರ ಮಹತ್ವ ಅಸಾಧಾರಣ, ಹೇಳೋದಿಕ್ಕೆ ಅಸಾಧಾರಣ. ಇನ್ನು ಗುರು ಪೂರ್ಣಿಮೆಯ ಮಹತ್ವವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮದಿನ. ಇಡೀ ಮಹಾಭಾರತವನ್ನ ನಮಗೆ ವರವಾಗಿ ನೀಡಿದಂತಹ, ವೇದ ಉಪನಿಷತ್ತುಗಳನ್ನ ಬರೆದಿರುವಂತಹ ಮಹರ್ಷಿಗಳ, ವೇದ ವ್ಯಾಸರ ಮಹರ್ಷಿಗಳ ಜನ್ಮದಿನ. ಹಾಗಾಗಿ ಇವತ್ತು ಗುರು ಪೂರ್ಣಿಮೆಗೆ ವಿಶೇಷವಾಗಿರುವ ದಿನ. ಹಾಗೆಯೇ ಮತ್ತೊಂದು ವಿಚಾರವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ, ಬುದ್ಧನಿಗೆ ಬೋಧನೆಯ ಪ್ರಥಮ ದಿನ ಅಂತ ಹೇಳಿ ಕೂಡ ನಾವು ಈ ದಿನವನ್ನ ಕರೆಯಲಾಗ್ತದೆ. ಇನ್ನು ಗುರುವಿನ ಮಹತ್ವವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಕೂಡ ಅತಿ ಹೆಚ್ಚು ತಾಳ್ಮೆ ಇರಬೇಕು. ಯಾಕಂದ್ರೆ ಆ ವಿಚಾರವನ್ನ ಒಮ್ಮೆ ನಾವು ಅರ್ಥಕೊಂಡ್ವಿ ಅಂತ ಹೇಳಿದ್ರೆ, ತಾಳ್ಮೆಯಿಂದ ನಾವೇನಾದ್ರೂ ಆ ವಿಚಾರಗಳನ್ನ ಅರ್ಥಕೊಂಡ್ವಿ ಅಂತ ಹೇಳಿದ್ರೆ, ನಮ್ಮ ಬದುಕಿನ ಬದಲಾವಣೆಯ ಆಮ್, ಹಂತದ ದಿನವೇ ಆ ದಿನ ಆಗಿರುತ್ತೆ. ಹಾಗಾಗಿ ಮೊದಲು ಗುರುವಿನ ಮಹತ್ವ, ಗುರುವನ್ನ ಯಾಕೆ ನಾವು ಅಷ್ಟು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೀವಿ, ಗುರು ನಮ್ಮ ಬದುಕಿಗೆ ಹೇಗೆ ದಾರಿದೀಪ ಹಾಕ್ತಾರೆ ಅನ್ನುವಂತ ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ನಾವಿವತ್ತು ತಿಳ್ಕೊಳ್ಬೇಕಾಗಿರುವ ವಿಚಾರ ಅಂತ ಹೇಳಿದ್ರೆ ಗುರುವಿನ ಮಹತ್ವ ಅಲ್ವಾ. ಸೊ ಇದಕ್ಕೆ ಅತಿ ಹೆಚ್ಚು ನಿದರ್ಶನವಾಗುವಂತಹ, ನಿರ್ದಿಷ್ಟವಾದಲ್ಲಿ ನಮಗೆ ಆ ವಿಚಾರವನ್ನ ಹತ್ತಿರದಲ್ಲಿ ತೋರಿಸುವಂತಹ ಒಂದು ಕಥೆಯನ್ನ, ಪುಟ್ಟ ಕಥೆಯನ್ನ ತಿಳ್ಕೊಳ್ಳೋಣ. ಅದು ಎಲ್ಲರಿಗೂ ಗೊತ್ತಿರುವ ಕಥೆಯೇ. ಅದೇನು ನಾನೇನು ಹೊಸದಾಗಿ ಹೇಳುವಂತಹ ಕಥೆ ಏನಲ್ಲ. ಪ್ರತಿಯೊಬ್ರು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡಿದೀವಿ. ಅವರ ಹೆಚ್ಚೆಚ್ಚು ಸಾಧನೆ ಬಗ್ಗೆ ಅರ್ಥಕೊಂಡಿದೀವಿ. ಬದುಕಿದ್ರೆ ಇವ್ರ ರೀತಿ ಬದುಕಬೇಕು ಅನ್ನುವಂತಹ ಆದರ್ಶ ವ್ಯಕ್ತಿಯೇ ಆ ವ್ಯಕ್ತಿ. ಆ ವ್ಯಕ್ತಿಯ ಒಂದು ಪುಟ್ಟ ಕಥೆಯನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಒಬ್ಬ ಪ್ರಶ್ನೆಯ ಭಂಡಾರವನ್ನೇ ತಲೆಯಲ್ಲಿ ಇರಿಸಿಕೊಂಡಿದ್ದಂತಹ ಒಬ್ಬ ವಿದ್ಯಾರ್ಥಿ, ಆತ ಶಿಷ್ಯ. ಇನ್ನು ಆಧ್ಯಾತ್ಮಿಕದಲ್ಲಿ ಅತಿ ಹೆಚ್ಚು ದೊಡ್ಡ ಸಾಧನೆಯನ್ನ ಮಾಡಿರುವಂತಹ ಗುರು, ಅವರು ಗುರು. ಸೊ ಇಲ್ಲಿ ಗುರು ಶಿಷ್ಯನ ಅವಿನಾಭಾವ ಸಂಬಂಧ, ಹಾಗೂ ಒಬ್ಬ ಶಿಷ್ಯನನ್ನ, ಅವನಲ್ಲಿರುವ ಅಂಧಕಾರ ಹಾಗೂ ಅವನಿಗೆ ಅತಿ ಹೆಚ್ಚು ದೊಡ್ಡ ಮುಕ್ತಿಯನ್ನ ದೊರಕಿಸಿಕೊಟ್ಟಂತಹ ಒಬ್ಬ ಗುರುವಿನ ಕತೆ, ಶಿಷ್ಯ ಹಾಗೂ ಗುರುವಿನ ಕಥೆಯನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ದೊಡ್ಡ ದೊಡ್ಡ ಪ್ರಶ್ನೆಯ ಭಂಡಾರವನ್ನ ತಲೆಯಲ್ಲಿ ಇಟ್ಟುಕೊಂಡಂತಹ ಒಬ್ಬ ವಿದ್ಯಾರ್ಥಿ, ಯಾರಾದ್ರೂ ದೇವರನ್ನ ನೋಡಿದೀರಾ? ದೇವರನ್ನ ಯಾರಾದ್ರೂ ಕಾಣಿಸುತ್ತಾ? ನೀವ್ ಯಾರಾದ್ರೂ ದೇವರನ್ನ ನೋಡಿರೋದಾಗಿದ್ರೆ ನನಗ್ ತೋರಿಸ್ತೀರಾ? ಅನ್ನುವಂತಹ ಹಲವಾರು ಪ್ರಶ್ನೆಗಳನ್ನ ತಲೆನಲ್ಲಿ ಇಟ್ಕೊಂಡು ಓಡಾಡುವಂತಹ ಒಬ್ಬ ವಿದ್ಯಾರ್ಥಿ. ಸಿಕ್ಕವರ ಬಳಿಯೇ ಕೇಳ್ತಾ ಇರ್ತಾನೆ, ನೀವು ದೇವರನ್ನ ನೋಡಿದೀರಾ? ನನಗ್ ತೋರಿಸ್ತೀರಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ. ಒಮ್ಮೆ ದಕ್ಷಿಣೇಶ್ವರ ಆ ಮಹಾಕಾಳಿಯ ದೇವಾಲಯಕ್ಕೆ ಒಬ್ಬ ಗುರು ವಾಸ್ತವ್ಯವನ್ನ ಹೂಡಿದ್ದಾರೆ ಅನ್ನೋದು ವಿಚಾರ ಗೊತ್ತಾಗುತ್ತೆ. ಆಗ ಆ ವಿದ್ಯಾರ್ಥಿಯ ಸ್ನೇಹಿತ ಹೇಳ್ತಾನೆ, ನೋಡು ನೀನು ಸಿಕ್ಕವರನ್ನೆಲ್ಲ ದೇವ್ರನ್ನ ನೋಡಿದ್ಯಾ? ದೇವ್ರನ್ನ ನೋಡಿದ್ರೆ ಅವ್ನು ಹೇಗಿರ್ತಾನೆ ಅಂತ ಹಲವಾರು ಪ್ರಶ್ನೆಗಳನ್ನ ಹುಚ್ಚುಚ್ಚು ರೀತಿನಲ್ಲಿ ಕೇಳ್ತಿರ್ತೀಯ. ಆದ್ರೆ ಒಬ್ಬ ಗುರುಗಳಿದ್ದಾರೆ, ಅವರು ಆಧ್ಯಾತ್ಮಿಕದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಬಹುಶಃ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ಬೋದು ಅಂತ ಅನ್ಸುತ್ತೆ. ನೀನು ಒಮ್ಮೆ ಹೋಗಿ ಅವರನ್ನ ಭೇಟಿ ಮಾಡು ಅಂತ ಹೇಳ್ತಾರೆ. ಆಗ ಇವನು ತಕ್ಷಣವೇ, ಈ ವಿದ್ಯಾರ್ಥಿ, ಹೌದಾ, ಅವರು ನಿಜವಾಗ್ಲೂ ದೇವ್ರನ್ನ ತೋರಿಸ್ತಾರಾ? ಅವ್ರಿಗೆ ಗೊತ್ತಿದ್ಯಾ? ಅನ್ನುವಂಥ ಪ್ರಶ್ನೆಗಳನ್ನ ಇಟ್ಕೊಂಡು, ಹ್ಮ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅತಿ ಆನಂದ, ಅವನಿಗೆ ಅತಿ ಹೆಚ್ಚು ಸಂತೋಷದ ಒಂದು ಇದರಲ್ಲಿ
ಹೋಗಿ ಆ ಗುರುಗಳನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಅವರನ್ನ ಕೇಳ್ತಾನೆ ಏನಂತ ಹೇಳಿ, "ನೀವು ದೇವ್ರನ್ನ ನೋಡಿದೀರಾ? ದೇವ್ರು ಹೇಗಿದ್ದಾನೆ? ನೀವು ನನಗೆ ದೇವ್ರನ್ನ ತೋರ್ಸಕ್ಕಾಗತ್ತಾ?" ಅಂತ ಹೇಳಿ ಆ ಗುರುಗಳನ್ನ ಪ್ರಶ್ನೆ ಮಾಡ್ತಾನೆ. ತಕ್ಷಣವೇ ನಸುನಕ್ಕಂತಹ ಗುರುಗಳು, "ಹೌದು, ನಾನ್ ದೇವ್ರನ್ನ ಕಂಡಿದ್ದೀನಿ. ನಿನಗ್ ತೋರಿಸ್ಬೇಕಾ?" ಅಂತ ಹೇಳಿ ಕೇಳ್ತಾರೆ. ಅವರಿಗೆ ಗೊತ್ತು ಈ ವಿದ್ಯಾರ್ಥಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡುವಂತಹ ಶಕ್ತಿ ಅಡಗಿದೆ ಅನ್ನೋದನ್ನ ಆ ಗುರುಗಳು ಅರ್ತಿರ್ತಾರೆ. ಆಗ ಆ ವಿದ್ಯಾರ್ಥಿ ಹೇಳ್ತಾನೆ, "ಹಾಗಿದ್ರೆ ನನಗೆ ಆ ದೇವ್ರನ್ನ ತೋರಿಸಿ" ಅಂತ ಕೇಳ್ತಾನೆ. ತಕ್ಷಣವೇ ಆ ಗುರುಗಳು ಹೇಳ್ತಾರೆ, "ನಾನು ಹೇಳುವಂತ ಒಂದು ಸಣ್ಣ ಕೆಲಸವನ್ನ ನೀನು ಮಾಡ್ಬೇಕು. ಅದು ಕೆಲವೊಂದಷ್ಟು ದಿನಗಳು ಹಿಡಿಬಹುದು. ನೀನು ಆ ಕೆಲಸವನ್ನ ಮಾಡೋದಾದ್ರೆ ನಾನು ಈಗ್ಲೇ ದೇವ್ರನ್ನ ನಿನಗೆ ತೋರಿಸ್ತೀನಿ. ಅಂದ್ರೆ ನಾನು ಹೇಳಿದ ಕೆಲಸವನ್ನ ಮಾಡಿದ ಕ್ಷಣದಲ್ಲಿ ನಾನು ನಿನಗೆ ದೇವ್ರನ್ನ ತೋರಿಸ್ತೀನಿ" ಅಂತ. ಆಯ್ತು ಅಂತ ಹೇಳಿ ವಿದ್ಯಾರ್ಥಿ ಒಪ್ಕೋತಾನೆ. "ನೀವು ದೇವ್ರನ್ನ ತೋರ್ಸೋದಾದ್ರೆ ನೀವು ಯಾವ ಕೆಲಸ ಹೇಳಿದ್ರು ಕೂಡ ನಾನು ಮಾಡೋದಕ್ಕೆ ಸಿದ್ಧ. ನೀವು ಆ ಕೆಲಸವನ್ನ ಹೇಳಿ ನನಗೆ" ಅಂತ. ಅವ್ರು ಹೇಳ್ತಾರೆ, "ಕೆಲವು ದಿನಗಳಾಗ್ಬೋದು, ಪರವಾಗಿಲ್ವಾ?" ಅಂತ ಕೇಳ್ತಾರೆ. ಅದಕ್ಕೆ ಒಪ್ಕೊಂಡಂತ ವಿದ್ಯಾರ್ಥಿ ಹೇಳ್ತಾನೆ, "ಖಂಡಿತವಾಗ್ಲೂ ಆಗಬಹುದು. ಆದ್ರೆ ನನಗೆ ನೀವು ದೇವ್ರ್ ತೋರಿಸ್ಬೇಕಷ್ಟೇ" ಅಂತ. ಗುರುಗಳು ಹೇಳ್ತಾರೆ, "ನೀನು ಕಣ್ಣನ್ನ ಮುಚ್ಚಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ನಾನು ನಿನ್ನನ್ನ ಎಚ್ಚರಗೊಳಿಸುವವರೆಗೂ ಕೂಡ ನಿನ್ನ ಕಣ್ಣುಗಳನ್ನ ತೆರೆಯುವಂತಿಲ್ಲ" ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಕ್ಕೆ ಒಪ್ಕೊಂಡಂತಹ ವಿದ್ಯಾರ್ಥಿ ವಿನಮ್ರವಾಗಿ ತನ್ನ ಕಣ್ಣುಗಳನ್ನ ಮುಚ್ಚಿ ಧ್ಯಾನಕ್ಕೆ ಕುತ್ಕೊಳ್ತಾನೆ. ಅದು ಉಲ್ಲೇಖದಲ್ಲಿ ಇಂತಿಷ್ಟು ದಿನಗಳು ಅಂತ ಇಲ್ಲ. ಆದ್ರೆ ಕೆಲವು ದಿನಗಳ ಕಾಲವೇ ಆ ಧ್ಯಾನದಲ್ಲಿ ಆ ವಿದ್ಯಾರ್ಥಿ ಮಗ್ನನಾಗಿ ಕುಳಿತಿದ್ದ ಅನ್ನೋದು ನಾವು ಓದಿ ತಿಳ್ಕೊಳ್ಬಹುದು. ಇನ್ನು ಇತ್ತ ತನ್ನ ಕಣ್ಣುಗಳನ್ನ ಮುಚ್ಚಿ ಧ್ಯಾನದಲ್ಲಿ ಮಗ್ನನಾಗಿದ್ದಂತಹ ವಿದ್ಯಾರ್ಥಿಯನ್ನ ಒಮ್ಮೆ ಆ ಗುರುಗಳು ಅವರು ಸಿದ್ಧಿಸಿಕೊಂಡಂತಹ ಎಲ್ಲ ಶಕ್ತಿಯನ್ನ ಅವರ ಕಾಲ ಹೆಬ್ಬೆರಳ ತುದಿಯಿಂದ ವಿದ್ಯಾರ್ಥಿಯ ಎದೆಯ ಭಾಗಕ್ಕೆ, ಹೃದಯದ ಭಾಗಕ್ಕೆ ಸ್ಪರ್ಶಿಸಿ ಅವರು ಸಿದ್ಧಿಸಿಕೊಂಡ ಎಲ್ಲ ಶಕ್ತಿಯನ್ನ ಅವನಿಗೆ ನೀಡುತ್ತಾರೆ. ತಕ್ಷಣವೇ ಎಚ್ಚರಗೊಂಡಂತಹ ವಿದ್ಯಾರ್ಥಿಯ ಕಣ್ಣಲ್ಲಿ ಲೀಲಾಜಾಲವಾಗಿ ನೀರು ಸುರಿಯೋದಕ್ಕೆ ಶುರು ಮಾಡುತ್ತೆ. ಅವನಿಗೆ ದೇವರನ್ನ ಕಂಡಂತಹ ಭಾಸವಾಗೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ತನ್ನ ಕಣ್ಣುಗಳನ್ನ ತೆರೆದು ಗುರುಗಳ ಪಾದವನ್ನ ಎರಗಿ ನಮಸ್ಕರಿಸ್ತಾನೆ. "ನಾನು ಇಂದಿನಿಂದ ನಿಮ್ಮ ಶಿಷ್ಯನಾಗುತ್ತಿದ್ದೇನೆ. ನೀವು ನನ್ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ಬೇಕು. ನಾನು ನಿಮ್ಮ ಶಿಷ್ಯ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ" ಅಂತ. ತಕ್ಷಣವೇ ನಸುನಕ್ಕಂತಹ ಗುರುಗಳು ಕೇಳ್ತಾರೆ, "ನೀನ್ ದೇವ್ರನ್ನ ನೋಡೋದ್ ಬೇಡ್ವಾ? ನಾನ್ ದೇವ್ರನ್ನ ತೋರಿಸ್ತೀನಿ, ಒಮ್ಮೆ ಇರು" ಅಂತ. ತಕ್ಷಣವೇ ವಿದ್ಯಾರ್ಥಿ ಉತ್ತರಿಸ್ತಾನೆ, "ಇಲ್ಲ, ಇಲ್ಲ, ನಾನು ದೇವ್ರನ್ನ ಕಂಡೆ. ನಾನು ದೇವರನ್ನ ನೋಡಿದಂತಹ ಅನುಭವನ ನಾನು ಪಡೆದಿದ್ದೀನಿ. ಖಂಡಿತವಾಗ್ಲೂ ಕೂಡ ನಾನು ನಿಮ್ಗೆ ಶಿರಸಾಬಾಗ್ತೀನಿ. ನಾನು ಇಂದಿನಿಂದ ನಿಮ್ಮ ಶಿಷ್ಯನಾಗ್ತೀನಿ. ನನಗೆ ಬೆಳಕಿನೆಡೆಗೆ ಹೋದಂತಹ ಅನುಭವ ಆಗಿದೆ. ನನಗೆ ಅದ್ಯಾವುದೋ ಒಂದು ಶಕ್ತಿಯೊಂದು ಸಿದ್ಧಿಸಿದಂತಹ ಭಾಸ ನನಗಾಗ್ತಾ ಇದೆ" ಅಂತ ಹೇಳಿ ಶಿರಸಾಬಾಗ್ತಾನೆ. ಇಲ್ಲಿ ಒಬ್ಬ ಗುರು ಹಾಗೂ ಶಿಷ್ಯನ ಸಮಾಗಮ. ಶಿಷ್ಯನಲ್ಲಿರುವಂತಹ ಇಡೀ ಅಂಧಕಾರವನ್ನ ತೊಳೆದು ದೇವರನ್ನೇ ಕ ದೇವರನ್ನೇ ಕಂಡಂತಹ ಅನುಭವವನ್ನ ಸಿದ್ಧಿಸಿಕೊಂಡಂತಹ ಒಬ್ಬ ವಿದ್ಯಾರ್ಥಿಯ ಕಥೆ. ಆ ವಿದ್ಯಾರ್ಥಿ ಬೇರೆ ಯಾರು ಅಲ್ಲ, ನರೇಂದ್ರನಾಥ. ಅದೇ ನರೇಂದ್ರನಾಥ ನಮ್ಮ ಇಡೀ ಜೀವನಕ್ಕೆ, ಇಂದಿನ ಜೀವನಕ್ಕೆ ಮಾರ್ಗದರ್ಶಿಯಾಗಿರುವಂತಹ ಸ್ವಾಮಿ ವಿವೇಕಾನಂದರು. ಆ ಗುರುಗಳು ಬೇರೆ ಯಾರು ಅಲ್ಲ, ಪರಮಹಂಸರು. ನೋಡಿ, ಇಂತಹ ಅತ್ಯದ್ಭುತವಾಗಿರುವಂತಹ ಶಕ್ತಿ. ಇದೇನೋ ನಾವು ಕೇಳದಲ್ಲೇ ಇರೋ ಕಥೆ ಅಲ್ಲ, ನಾವು ಕಾಣದೇ ಇರೋ ಕಥೆ ಅಲ್ಲ. ಖಂಡಿತವಾಗ್ಲೂ ನಾವು ಓದಿ ತಿಳ್ಕೊಂಡಿರ್ತೀವಿ. ಆದ್ರೆ ಇದು ನಮ್ಮ ಬದುಕಿಗೆ ಹೇಗೆ ನೇರವಾಗ್ತದೆ, ಒಬ್ಬ ಒಬ್ಬ ಗುರುವಿನ ಒಬ್ಬ ಒಂದು ಗುರುವಿನ ಅತಿ ಹೆಚ್ಚು ಹ್ಮ್ ಮಹತ್ವವನ್ನ ನಮಗೆ ಇಲ್ಲಿ ತೋರಿಸ್ತದೆ ಅಂತ ಹೇಳಿ ನಾವ್ ಈ ಕಥೆಯನ್ನ ತಿಳ್ಕೊಳ್ಬಹುದು. ಈ ಕಥೆ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಬೇರೆ ಒಬ್ರು ಕೂಡ ತಿಳ್ಕೊಳ್ಬೇಕು ಅಂತ ನಿಮಗೆ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಚಾರವನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.